ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ರಾತ್ರಿಯಿಂದನೇ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರೀವಿಯಸ್ ವ್ಲಾಗಲ್ಲೂ ನಾನು ನಿಮ್ಗೆ ಹೇಳಿದ್ದೆ ಸೀರೆ ಉಡ್ಸೋದ್ರಿಂದನೇ ಶೂಟ್ ಮಾಡ್ತೀನಿ ಅಂತ. ಬಟ್ ತುಂಬ ಲೇಟಾಗಿತ್ತು ಸೀರೆ ಉಡ್ಸ್ಬೇಕಾದ್ರೆ. ಆಲ್ಮೋಸ್ಟ್ 1:30 ಆಗಿತ್ತು. ಮೈ ಬ್ರೈನ್ ವಾಸ್ ಲಿಟ್ರಲಿ ನಾಟ್ ಬ್ರೈನಿಂಗ್. ಕೆಲಸನೇ ಮಾಡ್ತಾಯಿರಲಿಲ್ಲ ಬ್ರೈನು. ಅದು ಹೆಂಗೆ ಅವತ್ತು ರಾತ್ರಿ ನಾವು ಎದ್ದಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಇಟ್ ವಾಸ್ ಸೋ ಏನಂತೀರ, ಲಾಸ್ಟ್ ಮಿನಿಟ್ ಕೆಲಸ ಎಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ ಬಂದುಬಿಟ್ಟು ಅವರು ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಏನು ಸೀರೆ ಉಡ್ಸೋಕ್ಕೆ ಬರೋ ಅಷ್ಟರಲ್ಲಿ ನಾನು ತೋರಣ ಕಟ್ತಾಯಿದ್ದೆ. ಆ ತೋರಣ ಕಟ್ಟಬೇಕಾದ್ರೆ ಹಾಗೆ ಅವ್ರು ಸೀರೆ ಉಡಿಸ್ತಾಯಿದ್ರೆ ನಾನು ಮರ್ತೇ ಹೋಗ್ಬಿಟ್ಟು ಅದನ್ನು ವ್ಲಾಗ್ ಮಾಡೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಡಬಲ್ ಲೇಯರ್ ಸೀರೆ ಉಡ್ಸಿದ್ದೀವಿ. ಅದು ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ, ಆ ಥರ ಸೀರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂತು. ಫಸ್ಟು ಹೈಟ್ ಅಷ್ಟು ಇಡೋದು ಬೇಡ ಅಂತಲೇ ಇದ್ದಿದ್ದು. ಏನು ಪ್ಲ್ಯಾನ್ಸ್ ಇರಲಿಲ್ಲ ಇಷ್ಟು ಡೆಕೋರೇಷನ್ ಮಾಡಬೇಕು ಆ್ಯಂಡ್ ಇಷ್ಟು ಹೈಟಲ್ಲಿ ಇಡಬೇಕು ಅನ್ನೋದು ಪ್ಲ್ಯಾನ್ಸೇ ಇರಲಿಲ್ಲ. ಅದಾದಮೇಲೆ ಲೋಟಸ್ ಇಡೋಕ್ಕೆ ಟ್ರೈ ಮಾಡಿದ್ವಿ ಸೀರೆ ಉಡ್ಸಿದ್ಮೇಲೆ. ಲೋಟಸ್ ಇಟ್ಟಾಗ ಸೀರೆ ಎಲ್ಲ ಉಡ್ಸಾದ್ಮೇಲೆ ಆ ಡಬಲ್ ಪ್ಲೀಟ್ಸ್ ಕಾಣ್ತಾನೆ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಸರಿ ಹೈಟಾಗಿ ಇಡೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಅಂತಲೇ ನಾವೊಂದು ಚಿಕ್ಕ ಚೇರ್ನ ಯೂಸ್ ಮಾಡ್ತೀವಿ. ಆ ಚೇರ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ದೇವ್ರನ್ನ ಇಟ್ವಿ. ಆ್ಯಂಡ್ ಇಟ್ ಕೇಮ್ ಔಟ್ ಸೋ ಬ್ಯೂಟಿಫುಲ್. ನಮಗೆ ಈ ಸಲ ಮಾಡಿದಂಥ ವರಮಹಾಲಕ್ಷ್ಮಿ ನಮಗೆ ಅಷ್ಟು ಇಷ್ಟ ಆಯಿತು. ಅಂದರೆ ಬ್ಯಾಕ್ ಡ್ರಾಪ್ ಎಲ್ಲ ನಾನು ನಿಮ್ಮಿ ಆಲ್ಮೋಸ್ಟ್ 12 o'clockವರೆಗೂ ನಾವು ಬ್ಯಾಕ್ ಡ್ರಾಪ್ ಮಾಡಿದ್ವಿ 10:30ಇಂದ. ಅದೂ ವಿತೌಟ್ ಎನಿ ಪ್ಲ್ಯಾನ್ಸ್ ಆಯಿತು. ನಾನು ಫಸ್ಟ್ ಒಂದು ಶಾಲ್ ಹಾಕಿದ್ದೆ, ಆರೆಂಜ್ ಕಲರ್ ಶಾಲು, ಅದನ್ನೇ ಇಡೋಣ ಅಂತ. ಬಟ್ ದೆನ್ ಅವ್ನು ಬಂದುಬಿಟ್ಟಿಲ್ಲ, ವೈಟ್ ಸ್ಕ್ರೀನ್ ಹಾಕೋಣ ಅಂತ ವೈಟ್ ಸ್ಕ್ರೀನ್ ಹಾಕ್ದೆ. ಆ್ಯಂಡ್ ಅದೆಲ್ಲ ಏನು ಫ್ಲವರ್ಸ್ ಇತ್ತು, ಲೋಟಸ್ ಅದೆಲ್ಲ ನಮ್ಮ ಮನೇಲಿ ಆಲ್ರೆಡಿ ಇತ್ತು. ಸೊ ಅದನ್ನೇ ಯೂಸ್ ಮಾಡಿದ್ವಿ. ಜಾಸ್ತಿ ಏನು ಕಲರ್ಫುಲ್ ಆಗಿರೋದು ಬೇಡ, ಯಾಕಂದರೆ ನಾವು ಉಡಿಸ್ತಾ ಇರೋಂಥ ಸೀರೆ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಲೈಟಾಗಿದ್ದರೆ ಕಾಂಟ್ರಾಸ್ಟಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಲೈಟಾಗೇ ಇಟ್ವಿ. ಅದಾದಮೇಲೆ ಹಿಂದೆಗಡೆಯಿಂದ ಇರೋವಂಥ ಆರ್ಚು, ಅದೂ ಅಷ್ಟೇ ನಾವು ಪ್ಲ್ಯಾನ್ ಏನೂ ಮಾಡಿರಲಿಲ್ಲ. ಬಟ್ ಇಟ್ ಕೇಮ್. ಬಟ್ ಅದು ಸೀರೆ ಎಲ್ಲ ಉಡಿಸಿ ಆದಮೇಲೆ ದೇವರಿಂದ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣ್ತು. ಆ ಸೀರೆ ಮ್ಯಾಚಿಂಗ್ ಇದೆ ಮತ್ತು ಬ್ಯಾಕ್ ಡ್ರಾಪ್ ಮ್ಯಾಚಿಂಗ್ ಇದೆ. ಅದಕ್ಕೆ ಅದನ್ನು ನಾವು ಇರಲಿ ಅಂತ ಇಟ್ವಿ. ಅದಾದಮೇಲೆ 3 ಸ್ಟೆಪ್ಪು ಸ್ಟ್ಯಾಂಡ್ ನಾವೇನು ಮೀಶೋಯಿಂದ ತರಿಸಿದ್ವಿ, ಅದು ತುಂಬಾ ಯೂಸ್ಫುಲ್ ಆಯಿತು ನಮಗೆ. ಯೂಶಲಿ ನಾವು ಟೀಪಾಯಿ ಅದು ಇದು ಅಂತ ಹುಡುಕಿ ಸ್ಟೆಪ್ ಬೈ ಸ್ಟೆಪ್ ಇಡ್ತಾಯಿದ್ವಿ, ಒಂದೇ ಸ್ಟೆಪ್ ಇಡ್ತಾಯಿದ್ವಿ. ಬಟ್ ಈ ಸಲ ಅದಿದ್ದು ನಮ್ಮ ಮಮ್ಮಿಗೆ ಫ್ರೂಟ್ಸ್ ಅದೆಲ್ಲ ಜೋಡ್ಸೋಕ್ಕೆ ತುಂಬಾ ಹೆಲ್ಪ್ ಆಯಿತು. ಪೂಜೆ ಎಲ್ಲ ಆಯಿತು. ನಾವೆಲ್ಲ ಕಟ್ಕೊಂಡ್ಬಿಟ್ಟಿದ್ವಿ ದಾರ. ನಮ್ಮನೆ ಕುಟಾಣಿಗೆ ಕಟ್ಟಿಲ್ಲ, ದಾವಣೆ ಕಟ್ಟಿಲ್ಲ. ನಿಮಗೆ 2 ನಿಮಿಷ ಇಟ್ಕೊಳ್ಳಲ್ಲ, ಆದರೂ ನಮ್ಮ ಖುಷಿಗೆ ನಾವು ಕಟ್ಟಿದೆ. ಕೊಡಮ್ಮ ಕೈ, ಕೊಡಮ್ಮ ನಿನ್ನ ಕೈ ಸಕ್ಕರೆ ಅಷ್ಟೇ. ಬಿಡ ಎಲ್ಲರಿಗೂ. ಸ್ನಾನ ಮಂಗಂದು ಫ್ರೆಶ್ ಆಗಿ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಬಂದ ಇಡ್ಕೊಳ್ರೆ ಹಿಂಗೆ. ಸರಿನಾ ಸರಿನಾ. ಕುಂಕುಮ ಇಟ್ಕೊಂಡಿಲ್ಲ ನೀವು? ಏನೋ ಕಟ್ಬಿಟ್ಟವ್ರಲ್ಲ ಅಂತ ಬೀಡ್ಸ್ಕೊಬೇಡಮ್ಮ. ಓನಾಗಲ್ಲ ಬೀಡ್ಸ್ಕೊಬೇಡ ನೀನು. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಿಮಗೆ ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ಆಲ್ರೆಡಿ 5:30 in the morning ಆಲ್ರೆಡಿ ಪೂಜೆ ಆಗೋಗ್ಬಿಟ್ಟಿದೆ. 4:30 ಪೂಜೆ ಆಗಿದ್ದು, 4:30 ಪೂಜೆ ಆಗಿದ್ದು, 5:30 ಒಳಗಡೆ ಆಗೋಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ನಮ್ಮ ಮನೆಯ ಲಕ್ಷ್ಮಿ ತೋರಿಸ್ಬೇಕಲ್ವ, ಇವಾಗ ಫೈನಲಿ ತೋರಿಸ್ತೀನಿ ನೋಡಿ. ದೇವ್ರ ಮನೆ, ನಮ್ಮನೆ ದೇವ್ರ ಮನೆ ಪಳಪಳ ಅಂತ ತೊಳಿತಾ ಇದಲ್ವಾ. ಇದೇ ದಿಂಡು ನಾವು ಲಾಸ್ಟ್ ಹಾಕಿದ್ದು. ಆ್ಯಂಡ್ ಆ ಫೋಟೋ ನಮ್ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು. ಸೊ ವಿ ಹ್ಯಾವ್ ಅಪ್ಡೇಟೆಡ್ ಟು ಒನ್ ನ್ಯೂ ಫೋಟೋ. ಇವಾಗ ಇಲ್ಲಿಂದ ಏನೇನು ಇಟ್ಟಿದ್ದೀವಿ ನಾವು ಲಕ್ಷ್ಮಿ ಮುಂದೆ ಅಂತ ಹೇಳ್ತೀನಿ. ಬಳೆ ಇಟ್ಟಿದ್ದೀವಿ, ಅಕ್ಷತೆ ಮತ್ತು ದಾರ. ಸೊ ಒಬ್ಬರು ಕಟ್ಕೋಬೇಕು, ಅದಕ್ಕೆ ಒಂದೇ ಒಂದು ದಾರ ಮತ್ತು ಹೂವು ಇಲ್ಲಿದೆ. ಆ್ಯಂಡ್ ವೀಳ್ಯದೆಲೆ, ಅಡಿಕೆ. ಆ್ಯಂಡ್ ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ರಂಜಿತಾ ಕೊಟ್ಟಿದ್ದು ಗಿಫ್ಟು. ಸೊ ಅದಕ್ಕೆ ಇದನ್ನೇ ಫಸ್ಟ್ ಸ್ಟೆಪ್ಪಲ್ಲಿ ಇಟ್ಟಿದ್ದೀವಿ. ಇದು ದೀಪದ ಕಂಬ ಏನಿದೆ ಅದು ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು. ಆ್ಯಂಡ್ ಇದೆಲ್ಲ ತಟ್ಟೆನಲ್ಲೇ ಫ್ರೂಟ್ಸ್ ಎಲ್ಲ ಜೋಡಿಸಿದ್ದೀವಿ, ವಿಚ್ ಹ್ಯಾಸ್ ಪೊಮೊಗ್ರಾನೇಟ್, ಸೇಬೆಕಾಯಿ, ಮರ್ಸೇಬು, ಬಾಳೆಹಣ್ಣು, ತೆಂಗಿನಕಾಯಿ. ಆ್ಯಂಡ್ ಇದೊಂದು ಪುಟ್ಟು ಏನು ಗೋಮಾತೆ ಮತ್ತು ಅದ್ರ ಬೇಬಿ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಗಿಫ್ಟು. ಮತ್ತು ಇಲ್ಲಿ ಮಾವಿನ ಹಣ್ಣು, ಯಾಕೆ ಝೂಮ್ ಔಟ್ ಆಗಿಬಿಟ್ಟಿದೆ. ಮಾವಿನ ಹಣ್ಣು, ಆಮೇಲೆ ಪೈನಾಪಲ್. ಈ ತಟ್ಟೆ ಒಳಗಡೆ ಏನಿದೆ ಗೊತ್ತಾ, ಗಣೇಶ ಮತ್ತು ಲಕ್ಷ್ಮಿದು ಪುಟ್ಟ ವಿಗ್ರಹ ಇದೆ. ಅದು ನಮ್ಮ ಮಮ್ಮಿ ಅದು ಹೂವು ಅರ್ಚನೆ ಮಾಡಿರೋದು ಫುಲ್ ಕವರ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಆನೆ, ಪೈನಾಪಲ್ ಆ್ಯಂಡ್ ಆ್ಯಪಲ್ಸ್ ಇದೆ.
ಸೊ ನಮ್ಮ ಮನೇಲಿ ನಿಮಗೆ ಗೊತ್ತು, ಆಲ್ರೆಡಿ ನೀವು ನನ್ನ ಬ್ಲಾಗ್ಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಆಲ್ರೆಡಿ ಅರ್ಜುನ ಮತ್ತು ಬಲರಾಮ ಅಂತ ಇಬ್ಬರು ಆನೆಗಳಿದ್ದಾರೆ. ಅವರಿಬ್ರು ಏನೋ ಬಲರಾಮ ಮತ್ತು ಅರ್ಜುನ ಅಂತ ಹೆಸರಿಟ್ಟಿದ್ದೀವಲ್ಲ, ಅದಕ್ಕೆ ನಾನು ಇವರಿಬ್ರಿಗೆ ಏನು ಹೆಸರಿಟ್ಟಿದ್ದೀನಿ ಅಂದರೆ ಅಮ್ಮು ರಘು. ಹಿಂಗೆ ಸೂಪರ್ ಅಲ್ಲ. ಆ್ಯಂಡ್ ಹಿಯರ್ ಕಮ್ಸ್ ದ ಲಕ್ಷ್ಮಿ ನೋಡಿ. ರಾತ್ರಿ ಎಲ್ಲ ನಾವು ನಿಮ್ಮಿ ಆ ಬ್ಯಾಕ್ಗ್ರೌಂಡ್ ಫುಲ್ಲು ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಈ ಒಂದು ಲೋಟಸ್ ನಮ್ಮನೇಲಿ ಫಸ್ಟ್ ಟೈಮ್ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ 2 ಲೇಯರ್ಸ್ ಉಡ್ಸಿರೋದು ಸೀರೆ. ಅದೇನಂತ 2 ಲೇಯರ್ಸ್ಗೆ ಗೊತ್ತಿಲ್ಲ ನಮಗೂ. ಒಟ್ಟಿನಲ್ಲಿ 2 ಲೇಯರ್ಸ್ ಇದೆ. ಇಲ್ಲೊಂದು ಲೇಯರ್ ಇದೆ, ಹಿಂದೆ ಒಂದು ಲೇಯರ್ ಇದೆ. ಆ್ಯಂಡ್ ಇದೇ ಸಾರಿ ನಾವು ತೊಗೊಂಡಿದ್ದು ಪೋತೀಸಲ್ಲಿ. ಪರ್ಫೆಕ್ಟಾಗಿ ಕಾಣುತ್ತೆ. ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನಾವೇ ಹಾಕಿದ್ದು ಮಲ್ಲಿಗೆ ಹೂವಿನ ಹಾರ ಮತ್ತು ಕನಕಾಂಬರ, ಮಲ್ಲಿಗೆ ಹೂವು ಎಲ್ಲ ಕಂಪ್ಲೀಟ್ ಲುಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟೇ ಪೂಜೆ ಏನೋ ಆಯಿತು. ಇವಾಗ ಏನು ನೈವೇದ್ಯಕ್ಕೆ ರೆಡಿ ಮಾಡಬೇಕಾ? ನೈವೇದ್ಯಕ್ಕೇನು ಹೋಳಿಗೆ ಮತ್ತೆ ಒಂದು 5 ಥರ ರೈಸ್ ಅದೆಲ್ಲ ಮಾಡಬೇಕು. ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಒಂದು ಕಾಫಿ ಕುಡಿಯೋಣ ಅಂತ ನಾವು ಕಾಫಿ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆ್ಯಂಡ್ ನಮ್ಮನೆ ಲಕ್ಷ್ಮಿ ಹೇಗೆ ಅನ್ನಿಸ್ತು, ಹೇಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಒಂದು ಮೇನ್ ಥಿಂಗ್ ನಾನು ನಿಮಗೆ ತೋರ್ಸೋದು ಮರ್ತೋದೆ ಏನಂದರೆ ನಾನೇ ಕಟ್ಟಿರೋ ತೋರಣ. ಇದೆಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಟ್ರೈ ಮಾಡಿದ್ದೀನಿ. ಇದೊಂದು ಆ್ಯಂಡ್ ಮೇನ್ ಡೋರಲ್ಲಿ ಯಾವ್ದು ಹಾಕಿದ್ದೀನಿ ತೋರಿಸ್ತೀನಿ. ಆ್ಯಂಡ್ ಈ ತೋರಣ ಇದು ಲಾಸ್ಟ್ ಟೈಮು ಹಾಕಿದ್ದೀನಿ, ಬಟ್ ನನಗೇನೋ ಇದಕ್ಕಿಂತ ದೇವ್ರ ಮನೇಲಿ ಹಾಕಿರೋದೇ ಚೆನ್ನಾಗಿದೆ ಅನ್ನಿಸ್ತು. ನೀವು ಹೇಳಿ ಯಾವ್ದು ಚೆನ್ನಾಗಿದೆ ಅಂತ. ಆ್ಯಂಡ್ ಓಕೆ ಗೈಸ್, ನಮ್ಮ ಮನೆಗೆ ಸ್ವಲ್ಪ ನಮ್ಮ ಮನೆಗೆ ಬಂದು ಒಂದು 3-4 ಅವರ್ ಆಗೋಯ್ತಾಯ್ತಾ. ನಾವು ತಿಂದು ಹರಟೆ ಹೊಡೆದು ಎಲ್ಲ ಆಗಿ ನಾನು ಇನ್ನೊಂದು ಸ್ವಲ್ಪ ಲೇಟಾಗಿ ರೆಡಿ ಆಗೋಣ, ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ರೀಲ್ಸ್ಗೆ ಚಾನ್ಸ್ ಇಲ್ಲ, ನಾವು ಫೋಟೋಸ್ ತಗೋಬೇಕು. ಅದು ಯಾಕೆ ಒಂದು ಥರ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಅಲ್ವಾ, ನಾವು ಕಾಲೇಜಲ್ಲಿ ಇದ್ದಾಗ ಈ ಥರ ಮಾಡ್ತಾ ಇದ್ವಿ, ಮ್ಯಾಚಿಂಗ್ ಹಾಕ್ಕೊಂಡು ಹೋಗೋದು. ಬಟ್ ಅದಾದಮೇಲೆ ಇದೆ ಫಸ್ಟ್ ಟೈಮ್. ಸೊ ನಾನು ಕಂಪ್ಲೀಟ್ ಸ್ಯಾರಿ ತೋರಿಸ್ತೀನಿ, ಸ್ವರೂಪನ ಕಂಪ್ಲೀಟ್ ಸ್ಯಾರಿ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ನಮ್ಮ ಅಮ್ಮಂದ್ರೆ ಇಬ್ಬರು ವೆಯ್ಟಿಂಗ್. ನಾವು ಬೆಳಕಿದ್ದಾಗ ಒಂದು ಸ್ವಲ್ಪ ಫೋಟೋ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಯಾರು ಇಲ್ಲ ತೆಗಿಯೋರು. ನನಗೆ ಅವಳಿಗೆ ನನಗೆ ಇಬ್ರು ತೆಗಿಬೇಕಂದ್ರೆ ಯಾರಾದರೂ ಚಿಂಟಾರೀಸ್ನ ಹುಡುಕ್ಬೇಕಿಲ್ಲ ಎಲ್ಲಾದರೂ. ಬಟ್ ಸಿಗ್ತಾರ ನೋಡೋಣ ಬನ್ನಿ. ನಾವು ಲಿಟ್ರಲಿ 1 ಅವರ್ ನಿದ್ದೆ ಮಾಡಿದ್ದು ರಾತ್ರಿಲಿ. ಸೊ ಆ 1 ಅವರ್ ನಿದ್ದೆಲಿ ಇಡೀ ದಿನ ಓಡಾಡ್ತಾ ಇದ್ವಾ. ಸೊ ನಮಗೆ ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಈ ಸಲ ಆಗಿಲ್ಲ ಸಂಶಿ. ಆ್ಯಂಡ್ ಸ್ವರೂಪನ ಜೊತೆನೂ ಅಷ್ಟೇ ಜಾಸ್ತಿ ಫೋಟೋಸ್ ತೊಗೊಳಕ್ಕಾಗಿಲ್ಲ. ನಾವು ಪಿಂಟ್ರೆಸ್ಟಲ್ಲಿ ಒಂದಷ್ಟು ಪೋಸಸ್ನ ನೋಡಿ ಅಷ್ಟು ಮಾತ್ರ ಫೋಟೋ ತೊಗೊಂಡು ಬೇಗ ಮನೆಗೆ ಹೊರಟ್ವಿ. ಲಾಸ್ಟ್ ಮಿನಿಟ್ ಪ್ರತಿಭೆ ಇಷ್ಟೊತ್ತರೆಗೂ ಇಲ್ಲೇ ಇಲ್ಲ, ವ್ಲಾಗ್ ಮಾಡಲಿಲ್ಲ. ಇವಾಗ ಮಾಡ್ತಾವೆ ಓಡೋ ಟೈಮಲ್ಲಿ ತಗೊಳ್ಳೋದು. ಅಳ್ಸೋಗೈತೆ ಮಮ್ಮಿ. ಇಷ್ಟು ವರ್ಷದಲ್ಲಿ ನಮ್ಮ 4 ಜನದ್ದು ಒಂದು ಒಟ್ಟಿಗೆ ಫೋಟೋ ಇಲ್ಲ. ಅದಕ್ಕೆ ನಾನು ಕ್ಯಾಮ್ರಾ ಸೆಟ್ ಮಾಡ್ತೀನಿ ಫೋಟೋ ತಗೊಳಕ್ಕೆ. ವೈ ಓನ್ಲಿ ಹರ್ ವ್ಲಾಗ್, ಇಟ್ ಕ್ಯಾನ್ ಬಿ ಮೈ ವ್ಲಾಗ್ ಆಲ್ಸೋ. ಲಕ್ಷ್ಮಿ ಮೇಲೆ ಬೀಳಿ. ಥರ್ಮಾಕೋಲ್ ಮೇಲೆ ಹಾಕ್ತಿದ್ಯಾ? ಬರೀ ಲೋಟಸ್ ಮೇಲೆ ಚಿಕ್ಕದಾಗಿಡು. ಲಾಸ್ಟ್ ಟೈಮ್ ಇಟ್ಟಿದ ನೆನಪಾಯ್ತಾ? ಮಾಡೋ ಮಾತ್ರ ಇಟ್ಟಿದ್ಲು ಇದ್ದಕ್ಕೆ. ಮುಂದಿನ ವರ್ಷ ಗಾರ್ಡನ್ ಮೇಲೆ ಲಪ್ಪಳು. ಕ್ಲೀನಾಗಿ ಜುಟ್ಟು ನಿನ್ ಕಡೆಗೆ ತಿರುಗಿಸ್ಕೋ, ನಿನ್ ಕಡೆಗೆ. ನಿಜ ಜೀವನದಲ್ಲಿ ಹೊಸಿ ಬೈದಿರ್ತಾನೆ. ಬಾಯ್. ಓಕೆ ಗೈಸ್, ನಮ್ಮ ಮನೆ ಲಕ್ಷ್ಮಿ ಜೊತೆ ನಾನು ಸ್ವಲ್ಪ ಪಳಪಳ ಅನ್ನೋಣ ಅಂತ ಲೈಟ್ ಮುಂದೆನೇ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆರತಿ ಅಂತೂ ನಿಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಬಟ್ ಇವಾಗ ನಮ್ಮ ಮಮ್ಮಿ ಈವ್ನಿಂಗ್ ಆರತಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗಿ ಮಮ್ಮಿ ಫ್ರೆಂಡ್ ಒಬ್ಬರು ನಾನು ಆಲ್ರೆಡಿ ಕರ್ಬೋದು ಬಂದ್ಬಿಟ್ಟೆ. ಐ ಆಲ್ರೆಡಿ ಸ್ಟಾರ್ಟೆಡ್ ಮೈ ಜಾಬ್. ಯಾಕಂದರೆ ಇದೇ ನನ್ನ ಕೆಲಸ ಇರುತ್ತೆ ಪ್ರತಿ ವರ್ಷ. ಯಾಕಂದರೆ ಮೆಟ್ಲು ಹತ್ತೋಕ್ಕಾಗಲ್ಲ, ಮಮ್ಮಿಗೆ ಇಳಿಯೋಕ್ಕಾಗಲ್ಲ, ಎಲ್ಲರ ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮಮ್ಮಿ ಎಲ್ಲಿದ್ದೆ ಎಲ್ಲರಿಗೂ ಅಷ್ಟು ಕುಂಕುಮ ಕೊಡ್ತಾರೆ. ನಾನು ಎಲ್ಲರ ಮನೆಗೆ ಹೋಗಿ ಕರೆದ್ಬಿಟ್ಟು ಬರ್ತೀನಿ.
ಆ್ಯಂಡ್ ಇವಾಗ ಈವ್ನಿಂಗ್ ಆರತಿ ನಡೆಯುತ್ತೆ. ಆ್ಯಂಡ್ ಬೆಳಗ್ಗೆ ನೀವು ಲೋ ಲೈಟಲ್ಲಿ ನೋಡಿರ್ತೀರಾ, ಎಲ್ಲೋ ಲೈಟಲ್ಲಿ. ಇವಾಗ ನನ್ನ ಎದುರುಗಡೆನೇ ಒಂದು ಪಳ್ಳ ಅನ್ನೋ ಲೈಟು, ಅಂದರೆ ಮೊಕ್ಕೊಡಿತಾ ಇದೆ ಲೈಟು, ಆ ಥರ ಲೈಟ್ ಹಾಕಿದ್ದೇನೆ. ಸೊ ನಿಮ್ಗೆ ಆ ಲೈಟಲ್ಲಿ ನಮ್ಮ ದೇವ್ರು ಹೆಂಗೆ ಕಾಣ್ತಾರೆ ಅಂತ ತೋರಿಸ್ತೀನಿ ನೋಡಿ. ಏನು ಸಖತ್ ಲೈಟಿಂಗ್ ಅಲ್ಲ ನೋಡಿ. ಈ ಹುಡುಗಿ ಎಷ್ಟು ಸೋಂಬೇರಿ ಅಂದರೆ, ಇದು ನಾವು ಸೋಫಾಗೆ ಕವರ್ ಹಾಕಬೇಕು, ಎದ್ದಾಳೆ ಅಂದರೆ ಎದ್ದಳಿಲ್ಲ. ನಮ್ಮಮ್ಮ ಅವಳ ಮೇಲೆ ಹಾಕ್ಬಿಟ್ಟವ್ರು, ಒಳಗೆ ಬೆಡ್ಶೀಟ್ ಒದ್ದಂಗೆ ಒಚ್ಬಿಟ್ಟವ್ರು ಆ ಹುಡುಗಿಗೆ. ಶೆಕೆಗೆ ಓದಿ ಪಾಚ್ಕೊಳಮ್ಮ, ನೀನು ಒಳ್ಳೆ ಹುಡುಗಿ, ನೀನು ತಾಶಿ ಮಾಡ್ತಾಳೆ ತಾಶಿ. ನಾವು ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಪಾಯಿಂಟ್ಸಲ್ಲೂ ಹೇಳೋಕ್ಕಾಗಲ್ಲ. ಬಟ್ ನನಗಂತೂ ಸುತ್ತಿ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟೈತೆ. ಇವಾಗ ಕೆಂಪಾರತಿ ಮಾಡ್ತಾ ಇದ್ದೀವಿ ದೇವ್ರಿಗೆ. ಆ್ಯಂಡ್ ಐ ಡೋಂಟ್ ನೋ, ನೀವು ಸಂಡೇವರೆಗೂ ಇಡ್ತಾ ಇದ್ದೀರಾ ಅಥವಾ ದೇವ್ರನ್ನ, ಅಥವಾ ಇವತ್ತೇ ಕದ್ಲಿಸಿ ತೆಗಿತಾ ಇದ್ದೀರಾ ಅಂತ. ಇವತ್ತೇ ಕದ್ಲಿಸಿ ತೆಗಿತಾ ಇದ್ದೀರಾ ಅಂತ. ಸೊ ಯಪ್ಪ ಲೈಟ್. ಬಟ್ ನಾವು ಬಂದ್ಬಿಟ್ಟು ಸಂಡೇ ದೇವ್ರನ್ನ ಕದ್ಲಿಸಿ ತೆಗಿಯೋದು. ಯಾಕಂದರೆ ಇದು ನಮ್ಮಮ್ಮ ಹೇಳ್ತಾರೆ ಇವತ್ತಿಂದ, ಇವಾಗ ಫಸ್ಟಿಂದ ಹೇಳಿ. ಯಾಕಂದರೆ ಇವತ್ತು ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ ಹುಣ್ಣಿಮೆ, ಹಂಗಾಗಿ ನಾವು ಕದ್ಲಿಸ್ತಾ ಇಲ್ಲ, ತೆಗಿಯೋದು ಇಲ್ಲ. ಭಾನುವಾರ ಬೆಳಿಗ್ಗೆ ಕದ್ಲಿಸ್ತೀವಿ. ಇವಾಗ ಬನ್ನಿ ಆರತಿ ಮಾಡೋಣ. ಮಲ್ಕಡ ಸಾಕಾಗೈತೆ, ಇರೋ ಒಂದು ನಿಮಿಷದ ಆರತಿನೇ ಉಪಯೋಗಿಸೋದಲ್ಲ. ನೋಡು ಬೀಳಿಸ್ತಾ ನಮ್ಮಮ್ಮನ ಮೇಲೆ, ನಮ್ಮ ಮನೆ ಮೇಲೆ, ನಮ್ಮ ಮೇಲೆ, ನಮ್ಮ ಗುಬ್ಬಿ ಮೇಲೆ. ತಗೊಂಡು ಬತ್ತಿ ಹಾಕ್ಬಿಟ್ಟು ನಮ್ಮ ಮನೆ ಮುಂದೆ ಹೆಂಗೆ ಬತ್ತಿ ಹಾಕ್ಬಿಟ್ಟು ದೀಪ ಇಟ್ಕೊಂಡು ದೀಪನ ಇಟ್ಬಿಟ್ರೆ ಇಟ್ಬಿಟ್ಟು ಬಾ. ಓಕೆ ಗೈಸ್, ಇವತ್ತು ಡೇ 2 ಆ್ಯಂಡ್ ಇದು ನೆಕ್ಸ್ಟ್ ದಿನ. ಇವತ್ತು ಏನೂ ಮಾಡಿಲ್ಲ ನಾನು. ಐ ವಾಸ್ ಜಸ್ಟ್ ಬೀಯಿಂಗ್ ಅ ಸ್ಲಾತ್ ಬೇರ್. ಎದ್ದಿದ್ದೆ ಮಧ್ಯಾಹ್ನ, ಅದಾದಮೇಲೆ ಎಂಟೈರ್ ಡೇ ಐ ಹ್ಯಾವ್ ಜಸ್ಟ್ ಸ್ಲೆಪ್ಟ್, ಡನ್ ನಥಿಂಗ್. ಇವತ್ತು ಕೂಡ ನೋಡಿ ನಮ್ಮಿಂದ ಲಕ್ಷ್ಮಿ ಕಾಣ್ತಾ ಇದೆ. ಇನ್ನು ನಮ್ಮ ಮಮ್ಮಿ ಕದ್ಲಿಸೋದೆಲ್ಲ ಮಾಡಿಲ್ಲ, ನಾಳೆ ಬೆಳಗ್ಗೆನೇ ಮಾಡ್ತಾರಂತೆ ಒಟ್ಟಿಗೆ. ಸೊ ಆ್ಯಂಡ್ ಇವಾಗ ತಾನೇ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತು ಫಸ್ಟ್ ಟೈಮ್ ನಾನು ಸಿಂಧೂರ ಅಲಂಕಾರ ಮಾಡಿದ್ದನ್ನ ನೋಡಿದೆ. ಇಲ್ಲಿ ಹಾಕಿರ್ತೀನಿ ನಿಮಗೆ ನೋಡೋಕ್ಕೆ ಫೋಟೋ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಲೈಟಿಂಗ್ ಎಲ್ಲ ಹಾಕಿದ್ರು, ಸಗದಾಗಿತ್ತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ನಿನ್ನೆ ಇದ್ದ ಅವನಿಗೆ ರಾಖಿ ಕಟ್ಬಿಟ್ಟು ಇವಾಗ ನಾನು ಮತ್ತೆ ಮನ್ಕೊಳಕ್ಕೆ ಹೋಗ್ತಾ ಇದ್ದೆ. ಬಟ್ ದೆನ್ ಐ ರಿಯಲೈಸ್ಡ್ ನಾನು ಇನ್ನೂ ವ್ಲಾಗ್ನ ಎಂಡೇ ಮಾಡಿಲ್ಲ ಅಂತ. ಆ್ಯಂಡ್ ನಮ್ಮ ಮನೆಯ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು. ಆ್ಯಂಡ್ ಜಾಸ್ತಿ ಸ್ಯಾರಿ ಶಾರ್ಟ್ಸ್ನ ನಾನು ಹಾಕೋಕ್ಕಾಗಲಿಲ್ಲ, ಕ್ಷಮಿಸಿ. ಯಾಕಂದರೆ ಸ್ವಲ್ಪ ಟೈಮ್ ಬೇರೆ ಆಗೋಗಿತ್ತು, ಅವಳು ಬೇಗ ಹೊರಡಬೇಕಿತ್ತು. ಸೊ ನಾವು ಹಾರ್ಡ್ಲಿ ಒಂದು 10-20 ಪಿಕ್ಚರ್ ತೊಗೊಂಡು ಓಡಿ ಬಂದುಬಿಟ್ವಿ ಬೇಗ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಮ್ಮನೆ ಅಲಂಕಾರ, ಲಕ್ಷ್ಮಿ ಅಲಂಕಾರ ಹೇಗಿತ್ತು, ನಾವು ಹೆಂಗೆ ಕಾಣ್ತಾ ಇದ್ವಿ ಅಂತ ಹೇಳೋದನ್ನ ಮರಿಬೇಡಿ. ಹಾಗೆ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ಹೇಳೋದು ಮರಿಬೇಡಿ. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹೇಳೋಕ್ಕೆ ನಮ್ಮ ಮಮ್ಮಿ ಆಲ್ರೆಡಿ ಮನ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ.